ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇವು ಸುದೀರ್ಘ ಮುಖ್ಯಮಂತ್ರಿ ಸಾಲಿನಲ್ಲಿ ಮೊದಲಿಗರಾಗಿ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬರ್ತಾರೆ. ಈಗ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ ಅವರಿಗೆ, ದಾಖಲೆಯನ್ನು ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೂಡ ಮಾಧ್ಯಮಗಳು ಓದಿ ತಿಳ್ಕೊತಾ ಇದ್ದೀನಿ. ಅದೇ ಈ ದಾಖಲೆಯನ್ನು ಈಗ ಮುರಿದ್ರು ಅಂತ ನನಗೆ ಗೊತ್ತಿರಲಿಲ್ಲ ಹಿಂದೆ, ಯಾಕಂದರೆ ದೇವರಾಜ ಕಾಲದಲ್ಲಿ ನಾನು ರಾಜಕಾರಣದಲ್ಲಿ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳ ಮುಖಾಂತರ ನೋಡಿ ದಾಖಲೆ ಮುರಿದು ಯಾಲೆ ಒಂದು ದಿವಸ ಜಾಸ್ತಿ ಆಗಿದೆ, 2ನೇ ದಿವಸ ಕಾಲಿಡ್ತಾ ಇದ್ದಾರೆ. ಒಳ್ಳೆ ಬೆಳವಣಿಗೆ. ಇದೇ ಚರ್ಚೆ ಆಗ್ತಿತ್ತು ಸರ್. 6ನೇ ತಾರೀಕು ಅಥವಾ 9ನೇ ತಾರೀಕು ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಅವರ ದಾಖಲೆ ಮುರಿದ ನಂತರ ಅವಕಾಶ ಕೊಡ್ತಾರೆ ಡಿ ಕೆ ಶಿವಕುಮಾರ್ಗೆ ಅಂತ. ಆ ಬೆಳವಣಿಗೆ ಆಗುತ್ತಾ ಅಂತ ಹೇಳಿ ಸರ್. ಇವ ರಾಮನಗರದಲ್ಲಿ ಕೇಳಬೇಕಾಯ್ತು ಪ್ರಶ್ನೆನ. ನನಗೆ ಅವರು ಹೇಳಿದ್ದು ಅಂತ ನೆನಪಿದೆ, ಗೊತ್ತಿಲ್ಲ. ಆಗಬೇಕು ಅನ್ನೋದೊಂದು ಭಾವನೆ ಇದೆ, ನೋಡಬೇಕು. ಅದು ಸಿದ್ದರಾಮಯ್ಯನವರೇ ಒಪ್ಪಿ ಮಾಡ್ತಾರೆ ಅಂತ ಒಂದು ಆಶಾಭಾವನೆಯನ್ನು ನಮ್ಮ ಈ ಕಡೆ ಭಾಗದಲ್ಲೆಲ್ಲ ಇಟ್ಕೊಂಡಿದ್ದಾರೆ. ಮುಂದೊಂದು ದಿನಗಳು ನೋಡೋಣ. ಇದೇನು ಕಿತ್ತಾಟ ಮಾಡಿ ತೆಗೆದುಕೊಳ್ಳೋದಿಲ್ಲ, ಅವರೇ ಒಂದು ತೀರ್ಮಾನಕ್ಕೆ ಬರ್ತಾರೆ. ಪಾರ್ಟಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅದನ್ನೆಲ್ಲ. ನೀವು ಕೂಡ ಡಿ ಕೆ ಶಿವಕುಮಾರ್ ಜೊತೆ ನಾನು ಎಲ್ಲರ ಜೊತೆಲೂ ಆತ್ಮೀಯನೇ. ಆ ಥರ ನನಗೆ ಇವರು ಅವರು ಅಂತಿಲ್ಲ. ಒಂದು ಧ್ವನಿ ಇದೆ, ಅದಕ್ಕೆ ಹೈಕಮಾಂಡೇ ಉತ್ತರ ಕೊಡಬೇಕು. ನಾವ್ಯಾರು ಮಾತಾಡೋದು? ಶಾಸಕರಾಗಿ ನಾವೇನು ಹೇಳೋಕ್ಕಾಗಲ್ಲ. ಪಕ್ಷದ ವರಿಷ್ಠರು ಒಂದು ತೀರ್ಮಾನ ತಗೊಳ್ತಾರೆ ಅಂತ ಅನಿಸುತ್ತೆ.